ಇನ್ನು ವಿಘ್ನ ವಿನಾಯಕನಿಂದಲೇ ಬದ್ರಿಕೊಪ್ಪಲಿಗೆ ಎದುರಾಯಿತು ವಿಘ್ನ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಇದ್ದಂತಹ ಊರು ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಯಾಕಂದರೆ ವಿಘ್ನ ವಿನಾಯಕ ಬರ್ತಾನೆ ಮನೆ ಮನೆಗೆ ವಿಘ್ನೇಶ್ವರ ಬಂದು ಎಲ್ಲರ ವಿಘ್ನಗಳನ್ನು ತೊಡೆದು ಹಾಕ್ತಾನೆ. ಯಾರ್ಯಾರ ಬದುಕಿನಲ್ಲಿ ವಿಘ್ನಗಳಿದ್ದಾವೆ ಎಲ್ಲವನ್ನ ತೊಡೆದು ಹಾಕ್ತಾನೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಜನ ಇದ್ದರು, ಆ ಸಂಭ್ರಮದಲ್ಲಿದ್ದರು. ಆದರೆ ಸಂಭ್ರಮದಲ್ಲಿ ಇದ್ದಂತಹ ಊರು ಈಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ. ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಯುವಕರನ್ನ ಬಂಧಿಸಿದೆ ಖಾಕಿ ಪಡೆ. ಯಾರ್ಯಾರು ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತಹ ಯುವಕರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ಖಾಕಿಯ ಭಯದಿಂದ ಈಗ ಯುವಕರು ಗ್ರಾಮವನ್ನೇ ತೊರೆದು ಬಿಟ್ಟಿದ್ದಾರೆ. ಇನ್ನು ಅನೇಕ ಯುವಕರು ಈ ಒಂದು ಧಾರ್ಮಿಕ ಉನ್ಮಾದದಲ್ಲಿ ಭಾಗಿಯಾಗಿದ್ರು. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಯಾರೋ ಒಬ್ರು ವಾಟ್ಸಪ್ನಲ್ಲಿ ಹಾಕ್ತಾ ಇದ್ದಾರೆ, ಬನ್ನಿ ಕಲ್ಲೆಸಿರಿ ಅಂತ ಹೇಳಿದ್ದಕ್ಕೆ ಅನೇಕ ಯುವಕರು ಬಂದು ಕಲ್ಲೆಸಲಿದ್ರು, ಅನೇಕ ಯುವಕರು ಬಂದು ಬೆಂಕಿ ಇಟ್ಟಿದ್ರು. ಆದರೆ ಏನಾಯಿತು? ಒಬ್ಬರ ಬದುಕನ್ನು ನೀವು ಹಾಳು ಮಾಡಿದ್ರಿ. ನಿಮ್ಮ ಬದುಕು ಏನ್ರಿ ಆಯಿತು? ಯುವಕರು ಯೋಚನೆ ಮಾಡಬೇಕಲ್ವೇ? ಯಾರ್ದೋ ಒಬ್ಬರ ರಾಜಕೀಯ ಬೇಳೆ ಬಯಸೋದಕ್ಕೋಸ್ಕರ ಅಂತ, ಯಾರದೋ ಒಬ್ಬರ ಒಂದು ಅಜೆಂಡಾವನ್ನು ಸೆಟ್ ಮಾಡೋದಕ್ಕೆ ಅಂತ, ಅವರ ಅಜೆಂಡಾವನ್ನು ಫುಲ್ಫಿಲ್ ಮಾಡೋದಕ್ಕೆ ಅಂತ ನಿಮ್ಮ ಜೀವನವನ್ನೇ ಬಲಿ ಕೊಟ್ಬಿಟ್ರಲ್ಲಪ್ಪ ನೀವು. ಯಾರಿಗೋಸ್ಕರ ಮಾಡಿದ್ರಿ ಇದನ್ನೆಲ್ಲ? ಯಾವ ಒಂದು ವಿಘ್ನೇಶ್ವರನ ಒಂದು ಸಂಭ್ರಮದಲ್ಲಿ ಇರಬೇಕಾಗಿತ್ತು. ಆ ಸಂಭ್ರಮದಲ್ಲಿ ಯಾರದ್ದೋ ಒಬ್ಬ ಬದುಕನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವಂತಹ ಕೆಲಸವನ್ನು ಮಾಡಿದ್ರಿ. ಅನೇಕ ವಾಹನಗಳಿಗೆ ಬೆಂಕಿ ಇಟ್ರಿ, ಅನೇಕ ಅಂಗಡಿಗಳಿಗೆ ಬೆಂಕಿ ಇಟ್ರಿ. ಈಗ ಊರು ಬಿಡುವಂತಹ ಪರಿಸ್ಥಿತಿ, ನಿಮ್ಮೂರಿನಲ್ಲೇ ನೀವು ಯಾರಿಗೂ ಕೂಡ ಮುಖ ತೋರಿಸಿದಂತಹ ಒಂದು ಪರಿಸ್ಥಿತಿ. ಗಲಭೆ ಪ್ರಕರಣದಲ್ಲಿ ಯಾರ್ಯಾರು ಯುವಕರು ಅರೆಸ್ಟ್ ಆದ್ರಲ್ವಾ, ಅವರ ಮುಂದಿನ ಬದುಕು ಹೇಗೆ, ಅವ್ರ ಜೀವನ ಹೇಗೆ? ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರ್ರಿ. ಮನೆಯಲ್ಲೇ ಇದ್ದ ನಮ್ಮ ಮಗ, ಅವನೇನು ತಪ್ಪು ಮಾಡಿದ್ದಾನೆ ಅಂತ ಮನೆಯವರು ಕಣ್ಣೀರಿಡ್ತಾ ಇದ್ದಾರೆ. ಹೆತ್ತ ತಾಯಂದಿರ ಕರಳಿಗೆ ಬೆಂಕಿ ಇಟ್ಟಂತಾಗ್ತಾ ಇದೆ. ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟರು, ಆದರೆ ಅನೇಕ ಕುಟುಂಬಗಳ ಅನೇಕ ತಾಯಂದಿರ ಹೊಟ್ಟೆಗೆ ಬೆಂಕಿ ಇಟ್ಟಿದ್ದಾರೆ, ಅವರ ಕರುಳಿಗೆ ಬೆಂಕಿ ಇಟ್ಟಿದ್ದಾರೆ. ಈ ಗಲಭೆ ಪ್ರಕರಣದಲ್ಲಿ ಯಾರ್ಯಾರು ಆಗಿದ್ರಲ್ವೇ ಅವರೆಲ್ಲರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಈಗ ಎಲ್ಲರನ್ನ ಹುಡುಕಾಟ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅನೇಕ ಯುವಕರು ತಾವು ಹುಟ್ಟಿ ಬೆಳೆದಂತಹ ಊರನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಎಸ್ಕೇಪ್ ಮಾಡಿದ್ದಂತಹ ಕುಕೃತ್ಯ ಏನಿದೆಯಲ್ಲ ಅದು ಬೆನ್ನಟ್ಟಿ ಬರ್ತಾ ಇದೆ. ಯಾವ ವಿಘ್ನೇಶ್ವರ ಇವರ ವಿಘ್ನಗಳನ್ನು ತೊಡೆದು ಹಾಕಬೇಕಾಗಿತ್ತು, ಅದೇ ವಿಘ್ನೇಶ್ವರ ಇವರ ಬದುಕಿಗೆ ಈಗ ವಿಘ್ನ ಹಾಕುವಂತಹ ಕೆಲಸವನ್ನು ಮಾಡಿದೆ. ಯಾಕೆಂದರೆ ಇವರು ಮಾಡಿರುವಂತಹ ಕೃತ್ಯ ಅಂಥದ್ದಲ್ವೇ? ಏನು ಮಾಡಿರ್ತಾರಲ್ವ ಕರ್ಮ, ಆ ಕರ್ಮಕ್ಕೆ ಪ್ರತಿಫಲವನ್ನು ಉಣ್ಲೇಬೇಕು. ಆ ದೇವರು ಕೂಡ ಕ್ಷಮಿಸೋದಿಲ್ಲ, ವಿಘ್ನೇಶ್ವರ ಕೂಡ ಇವರನ್ನ ಕ್ಷಮಿಸೋದಿಲ್ಲ. ರಸ್ತೆಗಳೆಲ್ಲವೂ ಕೂಡ ಖಾಲಿ, ಇಡೀ ಊರು ಬೀಕು ಅಂತ ಇದೆ ಈಗ. ಈಗ ನಿಮ್ಮೂರಿನ ಪರಿಸ್ಥಿತಿ ನೋಡಿದ್ರೆ ಏನು ಅನ್ಸುತ್ತೆ? ಈಗ ನಮ್ಮೂರಿನ ಪರಿಸ್ಥಿತಿ, ಒಬ್ಬರ ಮನೆಗಳಲ್ಲಿ ಮಕ್ಳುಗಳಿಲ್ಲ, ಗಂಡಸ್ರುಗಳಿಲ್ಲ. ಎಲ್ಲಿ ಯಾವ ಗಳಿಗೆ ಬಂದ್ಬಿಟ್ಟು ಎಳ್ಕೊಂಡು ಹೋಯ್ತಾರೋ ಅಂತ ಭಯದಿಂದ ಯಾರೂ ಇಲ್ಲ. ಈಗ ನಾವು ಹೆಂಗಸ್ರುಗಳಿದ್ದೀವಿ, ಅದೇ ಭಯ. ಏನು ಮಾಡೋದು? ಈಗ ಅವ್ರವ್ರ ಮನೆಗಳಲ್ಲಿ ಎಳ್ಕೊಂಡು ಹೋಗಿರೋರು ಮನೆಗಳ ತಾಯಿಯಂದಿನ ಪರಿಸ್ಥಿತಿ ನೋಡಿದ್ರೆ ನಮಗೂ ಬರ್ತದೆ. ಏನು ಮಾಡೋದು? ಹಂಗೆ ಸಣ್ಣ ಮಕ್ಕಳು. ಈಗ ಗೌರಿ ಹಬ್ಬ ಈ ಮಟ್ಟಕ್ಕೆ ಆಯ್ತದೆ ಅಂತಲೇ ಅನ್ಕೊಂಡಿರಲಿಲ್ಲ ನಾವು. ಗಣಪತಿ ಹಬ್ಬ ಈ ವರ್ಷನೂ ಮಾಡಕ್ತಿದ್ರು, ಈ ವರ್ಷನೂ ಮಾಡಿದ್ರು. ಚೆನ್ನಾಗಿ ನಡೆದ್ಬಿಟ್ಟು ಗಣಪತಿ ಬಿಡಕ್ಕೆ ಹೋಗಿ ಇಂಥ ದೊಡ್ಡ ಸಮಸ್ಯೆನೇ ಆಗೋಯ್ತು ಬದ್ರಿಕೊಪ್ಪಲಿಗೆ. ಇಡೀ ಕರ್ನಾಟಕನೇ ಬೆಳಗ್ತಾ ಐತೆ. ಯಾವ ನ್ಯೂಸ್ಗೆ ಹಾಕ್ರಿ ಬರೀ ಬದ್ರಿಕೊಪ್ಪಲು, ನಾಗಮಂಗಲ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಅದೇ ಗೊತ್ತಾಯ್ತು. ಇಲ್ಲ ಯಾವತ್ತೂ ನಾವು ಕಣ್ಮಟ್ಟಿಗೆ ಯಾವತ್ತೂ ಈ ಥರ ಆಗಿದ್ದೇ ಇಲ್ಲ. ಹೋದ್ರು ನಮ್ಮ ಮಕ್ಕಳೆಲ್ಲವ ಎಲ್ಲ ಮೆರವಣಿಗೆ ಮಾಡಿಕೊಂಡು ಬೇಕಾದಷ್ಟು ಚೆನ್ನಾಗಿ ಹೋದರು. ನಾವು ಸರ್ಕಲ್ವರೆಗೂ ಹೋಗಿದ್ದು. ಸರ್ಕಲಿಂದ ಈಚೆಗೆ ಬಂದು ಅವ್ರ ಗಂಡಾಳು ಹೋಯ್ತಾರೆ ಅಂದ್ಬಿಟ್ಟು ನಮ್ಮ ಮನೆಗೆ ಹೊಂಟು ಬಂದ. ನಾವು ಕೂಲಿ ಮಾಡೋರು. ಸರಿ ಹೋದ್ಮೇಲೆ ಬಂದಮೇಲೆ 1 ಗಂಟೆ ರಾತ್ರಿ ಬಂದಾಗ ಪೊಲೀಸ್ನವ್ನು ಬಂದು ಕದ ಹೊಡೆದು ಬಾಗಿಲು ಹೊಡೆದ. ಯಾವನು ಅಂದರೆ ಮಾತಾಡಲಿಲ್ಲ. ತಿರ್ಗಿ ಅಲ್ಲಿಂದ ಬಂದು ಅರೆಕಲ್ ತೊಗೊಂಡು ಕದ ಹೊಡೆದು ಅವನ್ನ ಮನಗಿದ್ದನ್ನು ಎಳ್ಕೊಂಡು ಹೋಗವ್ರೆ ಮಗನ. ಒಂದು ವಾರ ಆಗೋಯ್ತು, ಇವತ್ತಿನವರೆಗೂ ಇಲ್ಲ. ಇಕ್ಕಿದ ಬಟ್ಟೆಲಿ ಹೇಳ್ಕೊಂಡು ಹೊಂಟೋಗಾರೆ. ಬಟ್ಟೆ ಇದಿಲ್ಲ, ಫೋನ್ ಇಲ್ಲ, ಏನಿಲ್ಲ, ಹೊಂಟೋಗಾರೆ. ಏನು ಮಾಡೋದು? ಇಷ್ಟಿಲ್ಲಿ ಕೂತಿದ್ದೀವಿ. ಅಲ್ಲೋದ್ರೆ ನಾವು ಸರ್ಪಟ್ಟು ಕಳಿಸ್ತೀವಿ ನಡಿ ನಮ್ಮ, ನೀವೇನು ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ. ಕೋರ್ಟ್ ಹತ್ರಕ್ಕೆ ಬನ್ನಿ ತೋರಿಸ್ತೀವಿ ನಿಮ್ಮ ಮಕ್ಕಳನ್ನ ಅಂತ ಕೋರ್ಟ್ ಹತ್ರಕ್ಕೆ ಹೋದರೆ ಕೋರ್ಟ್ ಹತ್ರ ತೋರಿಸ್ಲೇ ಇಲ್ಲ.
ಜಯಮ್ಮ ಅವರು ಮಾತನಾಡ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ರಿ. ಕೂಲಿ ಮಾಡೋರು ಸ್ವಾಮಿ, ನಾವೆಲ್ಲ ಕೂಲಿ ಮಾಡಿ ಬದುಕೋರು. ಅವತ್ತೇನು ಕೂಲಿ ಬರುತ್ತಲ್ಲ ಅದರಲ್ಲಿ ನಮ್ಮ ಮನೆ ಸಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಆದರೆ ರಾತ್ರಿ 1 ಗಂಟೆ ಸುಮಾರಿಗೆ ಪೊಲೀಸರು ಬಂದರು. ನಮ್ಮ ಮಕ್ಕಳನ್ನು, ನಮ್ಮ ಮನೆಯಲ್ಲಿ ಇದ್ದಂತಹ ಗಂಡಸರನ್ನು ಕರೆದುಕೊಂಡು ಹೋದರು. ಯಾರ ಮಾತು ಕೇಳದೆ ಇವರೆಲ್ಲ ಹೋಗಿ ಕಲ್ಲೆಸೆದ್ರಲ್ವೇ, ಎಲ್ಲರೂ ಕೂಡ ಬೆಂಕಿ ಇಟ್ಟರಲ್ವೇ. ಯಾವ ವಿಘ್ನೇಶ್ವರನ ಒಂದು ಸಂಭ್ರಮದಲ್ಲಿ ಮುಳುಗಬೇಕಾಗಿತ್ತು, ಆ ಸಂಭ್ರಮ ಈಗ ಅನೇಕ ಮನೆಗಳಿಗೆ ಸಂಕಷ್ಟ ತಂದಿಟ್ಟಿದೆ. ಯಾವ ರಾಜಕಾರಣಿಗಳು ಬರೋದಿಲ್ಲ, ಯಾವ ರಾಜಕಾರಣಿಗಳು ಕೂಡ ಈ ಸಂಕಷ್ಟವನ್ನು ಪರಿಹಾರ ಮಾಡೋದಿಲ್ಲ. ಯಾರದ್ದೋ ರಾಜಕೀಯ ಬೇಳೆ ಬೇಯಿಸೋದಕ್ಕೆ, ಯಾರೋ ಹಚ್ಚಿದಂತಹ ಒಂದು ಧಾರ್ಮಿಕ ಉನ್ಮಾದದ ಸಂಘರ್ಷಕ್ಕೆ, ಆ ಕಿಡಿಗೆ ಅನೇಕ ಬದುಕುಗಳು ಇವತ್ತು ಹೊತ್ತಿ ಉರಿತಾ ಇದೆ. ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ನಡೆದಂಥ ಕೋಮು ಸಂಘರ್ಷದಲ್ಲಿ ಏನು ನಾಗಮಂಗಲವೇ ಒತ್ತಿ ಹುರಿದಿದ್ದಂಥದ್ದು, ಈ ಒಂದು ಘಟನೆಗೆ ಮೂಲ ಕಾರಣವಾಗಿರ್ತಕ್ಕಂಥ ಬದ್ರಿಕೊಪ್ಲು ಗ್ರಾಮದಲ್ಲಿ ನಾವಿರ್ತಕ್ಕಂಥದ್ದು. ಘಟನೆ ನಡೆದು 1 ವಾರ ಕಳೆದರೂ ಕೂಡ ಬದ್ರಿಕೊಪ್ಲು ಗ್ರಾಮದಲ್ಲಿ ನೀರವ ಮೌನ ಮನೆ ಮಾಡಿರ್ತಕ್ಕಂಥದ್ದು. ನೀವೀಗ ಸ್ಥಳದಲ್ಲಿ ನೋಡ್ಬೋದು. ನಾವೀಗ ಬದ್ರಿಕೊಪ್ಪಲು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ರಸ್ತೆಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಆ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಜನಜಂಗಳಿಯಿಂದ ತುಂಬಿ ತುಳುಕ್ತಿದ್ದಂಥ ಈ ಬದ್ರಿಕೊಪ್ಲು ಗ್ರಾಮ ಇವತ್ತು ಅಕ್ಷರಶಃ ಏನು ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಬದ್ರಿಕೊಪ್ಲು ಗ್ರಾಮದ ಇದೇ ಒಂದು ಶ್ರೀರಾಮ ಮಂದಿರದ ಪಕ್ಕದ ರಸ್ತೆನಲ್ಲೇ ಏನು ಗಣೇಶ ಚತುರ್ಥಿ ಎಂದು ಇಲ್ಲಿನ ಗ್ರಾಮದ ಯುವಕರು ಅದ್ದೂರಿಯಾಗಿ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ 5 ದಿನಗಳ ಅದನ್ನು ವಿಶೇಷವಾಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ 5 ದಿನದ ಬಳಿಕ ಏನು ಶಾಸ್ತ್ರೋಕ್ತವಾಗಿ ಮೆರವಣಿಗೆ ಮುಖಾಂತರವಾಗಿ ಅದನ್ನು ವಿಸರ್ಜನೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದರು. ಆದರೆ ಬದ್ರಿಕೊಪ್ಲು ಗ್ರಾಮದಿಂದ ಆದಂಥ ಗಣೇಶ ಮೂರ್ತಿಯ ಮೆರವಣಿಗೆ ನಾಗಮಂಗಲ ಪಟ್ಟಣದ ಮಸೀದಿ ಹತ್ರ ಹೋಗ್ತಿದ್ದಂತೆ ಕೋಮು ಸಂಘರ್ಷಕ್ಕೂ ಕೂಡ ಈಡಾಗಿತ್ತು. ಈ ಸಂದರ್ಭದಲ್ಲಿ ಏನು ಬದ್ರಿಕೊಪ್ಲು ಗ್ರಾಮದ 23ಕ್ಕೂ ಹೆಚ್ಚು ಜನ ಯುವಕರನ್ನ ಈಗಾಗಲೇ ಆ ಕೋಮು ಸಂಘರ್ಷದ ಪ್ರಕರಣದಲ್ಲಿ ಏನು ಬಂಧಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತು ಇಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ CCTV ಫುಟೇಜ್ಗಳನ್ನ ಆಧರಿಸಿ ಮತ್ತಷ್ಟು ಆರೋಪಿಗಳು ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಪ್ರತಿನಿತ್ಯ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಇನ್ನಷ್ಟು ಜನರು ಕೂಡ ಈಗ ಬಂಧನದ ಭೀತಿ ಬದ್ರಿಕೊಪ್ಲು ಗ್ರಾಮದಲ್ಲಿ ಆವರಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ರಾತ್ರೋರಾತ್ರಿ ಪೊಲೀಸರು ನಮ್ಮನ್ನು ಬಂಧಿಸಬಹುದು ಅನ್ನೋ ಒಂದು ಆತಂಕದಿಂದಾಗಿ ಇಡೀ ಗ್ರಾಮದ ಜನ, ಅದರಲ್ಲೂ ಕೂಡ ಪ್ರಮುಖವಾಗಿ ಯುವಕರು ಊರನ್ನು ತೊರೆದಿರ್ತಕ್ಕಂಥದ್ದು. ಪ್ರತಿನಿತ್ಯ ಇಲ್ಲಿ ಏನು ವಾಲಿಬಾಲನ್ನು ಆಡ್ತಿದ್ದಂಥ ಯುವಕರು ಕೂಡ ಈಗ ಏನು ಆ ಗ್ರೌಂಡ್ ಈಗ ಬಿಕೋ ಅಂತಿರ್ತಕ್ಕಂಥ ಘಟನೆಯನ್ನು ಕೂಡ ನೋಡ್ಬೋದು. ಏನು ಇವು ಪ್ರತಿನಿತ್ಯ ಈ ಒಂದು ಗ್ರಾಮದಲ್ಲಿ ಏನು ಜನಜಂಗಳಿಯಿಂದ ಯುವಕರು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗ್ತಿದ್ದಂಥ ಯುವಕರು ಊರನ್ನ ತೊರೆದಿರ್ತಕ್ಕಂಥದ್ದಿಂದಾಗಿ ಆ ಕುಟುಂಬದ ಯುವಕರ ಕುಟುಂಬ ಮತ್ತು ಕುಟುಂಬಸ್ಥರು ಕೂಡ ಆತಂಕದಲ್ಲಿರ್ತಕ್ಕಂಥದ್ದು. ತಮ್ಮ ಮಕ್ಕಳು ಅಥವಾ ತಮ್ಮ ಪೋಷಕರು ಇಲ್ಲದೇ ಇರೋ ಕಾರಣದಿಂದಾಗಿ ಇಡೀ ಗ್ರಾಮ ಒಂದು ರೀತಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪೊಲೀಸರು ನಮ್ಮನ್ನು ಕೂಡ ಬಂಧಿಸ್ಬೋದು ಅನ್ನೋ ಒಂದು ಆತಂಕ ಇಲ್ಲಿಯ ಗ್ರಾಮಸ್ಥರಲ್ಲಿ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯುವಕರು ಇಲ್ಲದೆ ಇರತಕ್ಕಂಥ ಈ ಒಂದು ಘಟನೆಯಿಂದಾಗಿ ಎತ್ತವರು ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೇ ಏನು ಈ ಗಣೇಶ ಚತುರ್ಥಿ ಎಂದು ಇದೇ ರಸ್ತೆಯ ಶ್ರೀರಾಮ ಮಂದಿರ ಏನಿದೆ, ಇದೇ ರಸ್ತೆಯಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆನಂತರ ವಿಸರ್ಜನೆಗೆ ಅಂತೇಳಿ ಬೃಹತ್ ಮೆರವಣಿಗೆಯನ್ನು ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಈ ರೀತಿಯ ಒಂದು ಕೋಮು ಸಂಘರ್ಷಕ್ಕೂ ಕೂಡ ಕಾರಣವಾಗಿತ್ತು. ಈ ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದಂಥ ಈ ಒಂದು ಬದ್ರಿಕೊಪ್ಲು ಗ್ರಾಮದ 23ಕ್ಕೂ ಹೆಚ್ಚು ಜನ ಯುವಕರನ್ನ ಈಗಾಗಲೇ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇನ್ನಷ್ಟು ಜನರನ್ನು ಬಂಧಿಸುವಂಥ ಭೀತಿಯಿಂದಾಗಿ ಇಡೀ ಗ್ರಾಮದ ಜನರು ಕೂಡ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಅಂದರೆ ಗ್ರಾಮದಲ್ಲಿ ಎಳೆದುಳಿದಿರ್ತಕ್ಕಂಥ ಯುವಕರು ಮತ್ತು ಪ್ರಮುಖರು ಅಂದರೆ ಮನೆಯ ಯಜಮಾನರುಗಳು ಕೂಡ ಈಗ ಬಂಧನದ ಭೀತಿಯಿಂದ ಊರನ್ನು ತೊರೆದಿರತಕ್ಕಂಥ ಕಾರಣದಿಂದಾಗಿ ಇಡೀ ಬದ್ರಿಕೊಪ್ಲು ಗ್ರಾಮ ಇದೀಗ ನೀರವ ಮೌನ ಖಾಲಿಯಾಗಿರ್ತಕ್ಕಂಥದ್ದು, ಬಿಕೋ ಅಂತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಜನರು ಕೂಡ ತಮ್ಮ ಮಕ್ಕಳು ಮತ್ತು ಏನು ತಮ್ಮ ಮನೆಯ ಯಜಮಾನರು ಗ್ರಾಮದಲ್ಲಿ ಇಲ್ಲದೇ ಇರೋದ್ರಿಂದಾಗಿ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಕೂಡಲೇ ಸರ್ಕಾರ ಏನು ಈ ಪ್ರಕರಣದಲ್ಲಿ ಅಮಾಯಕರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಈಗ ಈ ಒಂದು ಬಂಧಿಸಿರ್ತಕ್ಕಂಥ ಅಮಾಯಕರನ್ನು ಕೂಡಲೇ ಬಿಡುಗಡೆ ಮಾಡಿ ತಮ್ಮ ಮಕ್ಕಳು ಎಲ್ಲಿದ್ದಾರೆ ಅವ್ರನ್ನ ವಾಪಸ್ ಬರಲಿಕ್ಕೆ ಯಾವುದೇ ಥರದ ಆತಂಕ ಇಲ್ಲದೇ ಇರೋ ನಿಟ್ಟಿನಲ್ಲಿ ಆತಂಕವನ್ನು ನಿವಾರಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.